ತಮ್ಮ ತಮ್ಮ ಪ್ರತಿಷ್ಠೆಗೆ ಗಲ್ಫ್ ರಾಷ್ಟ್ರಗಳು ಒಂದು ಕಡೆ ಬಡಿದಾಡಿಕೊಳ್ತಾ ಇವೆ. ಆದರೆ ಇದರಿಂದ ಯಾವುದೇ ಯುದ್ಧವನ್ನು ಪ್ರಚೋದನೆ ಮಾಡಿದಂಥ ಅನ್ಯ ರಾಷ್ಟ್ರಗಳು ಬೆಲೆ ತೆರಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಸದ್ಯ ಇರಾನ್, ಇಸ್ರೇಲ್, ಅಮೇರಿಕಾ ಕಾದಾಟಕ್ಕೆ ಭಾರತದಲ್ಲಿ ಬೆಲೆ ಏರಿಕೆ ದೊಡ್ಡ ಪೆಟ್ಟು ಬೀಳ್ತಾ ಇರೋದು. ಒಂದು ಕಡೆ ಡೊಮೆಸ್ಟಿಕ್ ಸಿಲಿಂಡರ್ನ ಬೆಲೆ ದೇಶದಾದ್ಯಂತ ₹60 ಹೆಚ್ಚಾಗಿದೆ. ಈ ಎಫೆಕ್ಟ್ಗೆ ಪ್ರಮುಖವಾದಂಥ ಕಾರಣ ಇರಾನ್, ಇಸ್ರೇಲ್ ಕಾದಾಟ ಅನ್ನೋದನ್ನು ನಾವ್ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಇರಾನ್ ಮತ್ತು ಒಮಾನ್ ನಡುವೆ ಇರತಕ್ಕಂಥ ಒಂದು ಸಣ್ಣ ಕಿರಿದಾದ ಸಮುದ್ರ ಭಾಗದಲ್ಲಿರ್ತಕ್ಕಂಥ ಹಡಗು ಮಾರ್ಗ ಇವತ್ತು ಬಂದ್ ಆಗಿರೋದು. ಭಾರತದ ಕಚ್ಚಾ ತೈಲ ಆಮದುಗಳಲ್ಲಿ 40-50% ಇದೇ ಜಲಮಾರ್ಗ ರಾಜಮಾರ್ಗವಾಗಿತ್ತು. ಜಾಗತಿಕವಾಗಿ ಇಂಧನ ಭದ್ರತೆಯ ಲೈಫ್ ಲೈನ್ ಅಂತ ಹೇಳಿ ಈ ಒಂದು ಜಲಸಂಧಿಗೆ ಕರೀತಾ ಇದ್ದರು. ಈ ರೀತಿಯಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಹರ್ಮುಜ್ ಜಲಸಂಧಿ ಪೂರ್ವ ರಾಷ್ಟ್ರಗಳಿಗೆ ದೊಡ್ಡ ಪೆಟ್ಟನಂತರೂ ಕೊಟ್ಟಿರೋದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ನೋಡಿ, ಭಾರತ LPGಯನ್ನು ಕೂಡ ಇದೇ ಮಾರ್ಗದಿಂದ 50% ಆಮದು ಮಾಡಿಕೊಳ್ತಾ ಇದೆ. ಈ ರೀತಿಯ ಕೆಟ್ಟ ಪರಿಣಾಮ ಕೇವಲ ಕಚ್ಚಾ ತೈಲಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ಪೆಟ್ರೋಲ್ ರೇಟ್ ಪಾಕಿಸ್ತಾನ, ಜರ್ಮನಿ, ಅಮೇರಿಕಾ ದೇಶಗಳಲ್ಲೂ ಕೂಡ ಡಬಲ್ ಆಗಿದೆ. ಇನ್ನೊಂದು ಕಡೆ ಚಿನ್ನದ ಬೆಲೆಯಲ್ಲೂ ಕೂಡ ಏರಿಕೆ ಕಾಣ್ತಾ ಇದೆ. ಡ್ರೈ ಫ್ರೂಟ್ಸ್ಗಳಲ್ಲೂ ಕೂಡ ಬಾದಾಮಿ ಸೇರಿದಂತೆ ಅನೇಕ ಡ್ರೈ ಫ್ರೂಟ್ಸ್ಗಳ ದಿನನಿತ್ಯದ ಬೆಲೆಯೂ ಕೂಡ ಹೆಚ್ಚಾಗ್ತಾ ಇದೆ. ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಾಸ್ಮತಿ ರೈಸ್ ಇರಾನ್ಗೆ ಹೆಚ್ಚು ರಫ್ತಾಗ್ತಾ ಇತ್ತು. ಅದಕ್ಕೂ ಕೂಡ ದೊಡ್ಡ ಪೆಟ್ಟು ಬಿದ್ದಿದೆ. ಸದ್ಯದ ಮಟ್ಟಿಗೆ ಸ್ನೇಹಿತರೆ, ರಷ್ಯಾ ಮತ್ತು UAE ರಾಷ್ಟ್ರಗಳ ಜೊತೆ ಭಾರತ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿ ಕೂಡ ಆಗ್ತಾ ಇದೆ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಇದೀಗ ಭಾರತದ ವಿರುದ್ಧ ಅಮೇರಿಕಾದ ಟ್ರೆಜರಿ ಅಪಮಾನದ ಮಾತುಗಳನ್ನು ಆಡ್ತಾ ಇರೋದು ವಿವಾದಕ್ಕೂ ಕೂಡ ಕಾರಣವಾಗಿರೋದು. ನೋಡಿ, ಅಮೇರಿಕಾದ ಟ್ರೆಜರಿ ಸ್ಕಾಟ್ ಬೆಸೆಂಟ್ ವ್ಯಂಗ್ಯದ ಮಾತುಗಳನ್ನು ಆಡೋ ಮುಖಾಂತರವಾಗಿ ಭಾರತೀಯರ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟಿದ್ದಾರೆ. ಒಂದು ಕಡೆ ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡ್ತಿರೋ ಸಂಬಂಧವಾಗಿಯೇ ಆರಂಭದಲ್ಲಿ ಅಮೇರಿಕ 25% ಹೆಚ್ಚುವರಿ ಸುಂಕವನ್ನು ವಿಧಿಸಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದೆ. ನೀವು ರಷ್ಯಾದ ಜೊತೆಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಂಡ್ರೆ ನಾವು ನಿಮ್ಮ ವಸ್ತುಗಳ ಮೇಲೆ 25% ಹೆಚ್ಚುವರಿ ಟ್ಯಾಕ್ಸನ್ನು ಹಾಕ್ತೀವಿ ಅಂತ ಭಾರತಕ್ಕೆ ಬೆದರಿಕೆಯನ್ನು ಒಡ್ಡಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ನೋಡಿ, ಇದಾದ ಮೇಲೆ ಎಫ್ಸ್ಟೀನ್ ಫೈಲ್ಸ್ನಲ್ಲಿ ಮೋದಿ ಹೆಸರು ಕೇಳಿಬಂತು. ಅದರಲ್ಲೂ ಅವರು ವೀಡಿಯೋಸ್ಗಳು, ಫೋಟೋಸ್ಗಳು ಇದ್ದಾವೆ ಅನ್ನೋ ರೀತಿಯಾದಂಥ ಚರ್ಚೆಗಳೆಲ್ಲವೂ ಕೂಡ ಆಗಿದ್ದನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಅದಾದ ನಂತರ ಅಮೇರಿಕಾದ ಜೊತೆ ಮೋದಿ ಸ್ನೇಹ ಸಂಬಂಧ ಮತ್ತೆ ವೃದ್ಧಿಯಾಯಿತು. ಕೊನೆಗೆ ಅಮೇರಿಕಾ ಭಾರತದ ಮುಕ್ತ ವ್ಯಾಪಾರ ಒಪ್ಪಂದಕ್ಕೂ ಕೂಡ ಎರಡೂ ರಾಷ್ಟ್ರಗಳು ಅಮೇರಿಕಾ ಮತ್ತು ಭಾರತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ವು. ಇತ್ತೀಚಿನ ಬೆಳವಣಿಗೆ ಅಂದರೆ ಭಾರತದ ವ್ಯಾಪಾರವನ್ನು ಅಮೇರಿಕ ಎಲ್ಲಿ ಕಂಟ್ರೋಲ್ ಮಾಡ್ತಿದೆಯಾ ಅನ್ನೋ ರೀತಿಯಾದಂಥ ಚರ್ಚೆ ಶುರುವಾಗಿದೆ. ನೋಡಿ, ಅಮೇರಿಕಾ ಭಾರತದ ವ್ಯಾಪಾರ ವಹಿವಾಟನ್ನು ಕಂಟ್ರೋಲ್ ಮಾಡ್ತಿರೋದೇ ವಿಪರ್ಯಾಸ ಅನ್ನೋ ಮಾತುಗಳು ನಮ್ಮ ಭಾರತೀಯ ನಾಯಕರಿಂದಲೇ ಕೇಳಿಬರ್ತಾ ಇದೆ. ನೋಡಿ, ಇತ್ತೀಚೆಗೆ ರಾಹುಲ್ ಗಾಂಧಿಯವರು ಮಾಡಿರ್ತಕ್ಕಂಥ ಆರೋಪ ವೈರಲ್ ಆಗ್ತಾ ಇರೋದು ಒಂದು ವಿಡಿಯೋ, ಅದಕ್ಕೆ ಪುಷ್ಟಿ ನೀಡುವಂತೆ ಅಮೇರಿಕಾ ಭಾರತಕ್ಕೆ ನೀವು ಏಪ್ರಿಲ್ 4ರವರೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡುವಂತೆ ಅನುಮತಿ ಕೊಟ್ಟಿದ್ದು. ಅದನ್ನು ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡಿದ್ವಿ. ಆದರೆ ಅದೇ ಈಗ ದೊಡ್ಡ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ. ನೋಡಿ, ಇದನ್ನು ನಾವು ಅಮೇರಿಕಾ ಭಾರತಕ್ಕೆ ಮಾಡಿದ ಆರ್ಡರ್ ಅಂತ ಅಂದ್ಕೊಳ್ಬೇಕು, ಅಥವಾ ಭಾರತ ಸಂಕಷ್ಟದಲ್ಲಿದೆ ಅದಕ್ಕೋಸ್ಕರ ಒಂದು ಪುಟ್ಟ ಸಹಾಯ ಮಾಡ್ತಾ ಇದೆ ಅಂದ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಈ ನಡುವೆ ಈ ರೀತಿಯಾದಂಥ ಸಲಹೆಯನ್ನು ಅಮೇರಿಕ ಕೊಟ್ಟ ನಡುವೆ ಅಮೇರಿಕಾದ ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಅವರು ಭಾರತದ ವಿರುದ್ಧವಾಗಿ ಅಪಹಾಸ್ಯದ ಮಾತುಗಳನ್ನು ಆಡ್ತಾರೆ. ಅದೇ ದುರದೃಷ್ಟಕರ. ನೋಡಿ, ಭಾರತೀಯರು ಒಳ್ಳೆಯ ನಟರು. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಿ ಅಂತ ಹೇಳಿದ್ವಿ, ನಿಲ್ಲಿಸ್ಬಿಟ್ರು. ಈಗ ಖರೀದಿಸಿ ಅಂತ ಹೇಳ್ತಾ ಇದ್ವಿ, ಖರೀದಿಸ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಅವ್ರ ಮಾತುಗಳನ್ನು ಆಡಿರೋದು. ಈ ಮಾತುಗಳು ಏನಿದಾವಲ್ವ, ಇವು ಭಾರತವನ್ನು ರಿಮೋಟ್ ರೀತಿಯಾಗಿ ಅಮೇರಿಕ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋ ರೀತಿಯಾಗಿದೆ. ನೋಡಿ, ಅದೇ ರೀತಿಯಾಗಿ ವ್ಯಂಗ್ಯವಾಗಿ ಟೀಕಿಸಿದ ಹಾಗಿರೋದು ಅವ್ರ ಮಾತುಗಳು. ನಾವು ಹೇಳಿದ್ದನ್ನು ಭಾರತೀಯರು ಕರಾರುವಕ್ಕಾಗಿ ಮಾಡ್ತಾರೆ, ತಪ್ಪಿಸೋದಿಲ್ಲ ಅಂತ ಹೇಳಿ ಟೀಕಿಸಿರೋದಿದು. ಇದನ್ನು ನಾವೆಲ್ಲರೂ ಕೂಡ ಒಪ್ಕೊಳ್ಳೇಬೇಕಾಗುತ್ತೆ. ನೋಡಿ, ಇದು ಒಂದು ರೀತಿಯಾಗಿ ದೊಡ್ಡಣ್ಣನ ಎದುರು ಭಾರತ ಮಂಡಿ ಉರ್ತಿರೋದು ಯಾಕೆ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರೋದು. ಒಂದು ಕಡೆ ಈಗಾಗಲೇ ಡಾಲರ್ ರೇಟ್ನಲ್ಲೂ ಕೂಡ ಭಾರತ 100ರ ಗಡಿ ದಾಡ್ತಾ ಇದೆ. ಇದೀಗ ಇದೇ ವಿಷಯವನ್ನು ಅಸ್ತ್ರವಾಗಿಸ್ಕೊಂಡ ಪ್ರತಿಪಕ್ಷಗಳು ಮೋದಿ ವಿರುದ್ಧ ತಿರುಗಿ ಬೀಳ್ತಾವೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಅಮೇರಿಕಾದ ಅನೇಕ ನಾಯಕರು ಭಾರತವನ್ನು ತುಂಬ ಹಗುರವಾಗಿ ತೆಗೆದುಕೊಂಡು ಮಾತನಾಡೋದಿದೆಯಲ್ಲ, ಅದು ಚರ್ಚೆಗೆ ಗ್ರಾಸವಾಗಿರೋದು. ಇದರ ನಡುವೆ ಅಮೇರಿಕಾದ ಇರಾನ್ ಮತ್ತು ಇಸ್ರೇಲ್, ಅಮೇರಿಕಾ ಈ 3 ರಾಷ್ಟ್ರಗಳ ಕಾದಾಟದಲ್ಲಿ
ಜಗಜಟ್ಟಿ ರಷ್ಯಾ ಎಂಟ್ರಿ ಕೊಡ್ತಾ ಇರೋ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದ್ದು ತುಂಬ ಇಂಟ್ರೆಸ್ಟಿಂಗ್ ವಿಷಯ. ಈಗಿನ ಈ ಕಾದಾಟಕ್ಕೆ ಒಂದು ಅಪ್ಡೇಟ್ಸ್ ಕೂಡ ಸಿಗ್ತಾ ಇದೆ ನೋಡಿ. ಅಮೇರಿಕಾದ ಪಡೆಗಳು, ಹಡಗುಗಳು ಮತ್ತು ವಿಮಾನಗಳ ಸ್ಥಳಗಳು, ಅವುಗಳ ಚಲನವಲನಗಳ ಬಗ್ಗೆ ರಷ್ಯಾ ಇರಾನ್ಗೆ ಗುಪ್ತಚರ ಮಾಹಿತಿಯನ್ನು ಒದಗಿಸ್ತಾ ಇದೆ ಅನ್ನೋ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರೋದು. ಈ ವಿಷಯದ ಬಗ್ಗೆ ಅಮೇರಿಕಾದ ಗುಪ್ತಚರ ವರದಿಯನ್ನು ತಿಳಿದಿರ್ತಕ್ಕಂಥ ಅನೇಕ ಜನರ ಪ್ರಕಾರ ಮಾಸ್ಕೋ ಕೂಡ ಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ, ಎಂಟ್ರಿ ಆಗಲಿಕ್ಕೆ ಇದು ಫಸ್ಟ್ ಸಿಗ್ನಲ್ ಆಗಿದೆ ನೋಡಿ. ರಷ್ಯಾ ಇರಾನ್ ಜೊತೆ ಹಂಚಿಕೊಂಡಿರ್ತಕ್ಕಂಥ ಗುಪ್ತಚರ ಮಾಹಿತಿಯಲ್ಲಿ ಹೆಚ್ಚಿನವು ಮಾಸ್ಕೋದ ಅತ್ಯಾಧುನಿಕ ಓವರ್ ಹೆಡ್ ಉಪಗ್ರಹಗಳ ಸಮೂಹದ ಚಿತ್ರಗಳು ಎಲ್ಲವೂ ಕೂಡ ರಷ್ಯಾಗೆ ಸಂಬಂಧಪಟ್ಟಂಥ ಸ್ಯಾಟಲೈಟ್ ಮುಖಾಂತರವಾಗಿ ತೆಗೆದಿರ್ತಕ್ಕಂಥ ಫೋಟೋಗಳು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋ ರೀತಿಯಾಗಿ ಒಂದು ಚರ್ಚೆ ಕೂಡ ಶುರುವಾಗಿರೋದು. ಇದಕ್ಕೆ ಸಹಾಯಕ್ಕೆ ಪ್ರತಿಯಾಗಿ ರಷ್ಯಾ ಏನು ಪಡಿತಾ ಇದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅವ್ರ ಕಡೆಯಿಂದ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಏನಾದರೂ ರಷ್ಯಾ ಕೂಡ ಎಂಟ್ರಿ ಕೊಟ್ಟರೆ ಇದು ಒಂದು ದೊಡ್ಡ ಮಟ್ಟದ ಯುದ್ಧ, ಜಾಗತಿಕ ಯುದ್ಧವಾಗೂ ಕೂಡ ಬದಲಾಗಬಹುದು ನೋಡಿ. ರಷ್ಯಾ ಇನ್ನೂ ಇರಾನ್ ಭಾಳಷ್ಟು ಇಷ್ಟಪಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ರಷ್ಯಾ ಇರಾನ್ ಎರಡೂ ರಾಷ್ಟ್ರಗಳು ಈಗ ಸದ್ಯದ ಮಟ್ಟಿಗೆ ಗುಪ್ತಚರ ಮಾಹಿತಿಯನ್ನು ರಷ್ಯಾ ಏನಾದರೂ ಹಂಚಿಕೊಳ್ತಾ ಇದ್ದರೆ ಈ ಯುದ್ಧದ ಭೀತಿ ಇನ್ನೂ ಕೂಡ ಮುಂದುವರಿಯುವ ಚಾನ್ಸಸ್ ಕೂಡ ಇದೆ. ಇದರ ನಡುವೆ ಚೀನಾ ಇರಾನ್ಗೆ ಹಣಕಾಸಿನ ನೆರವು, ಬಿಡಿಭಾಗಗಳು, ಕ್ಷಿಪಣಿ ಘಟಕಗಳನ್ನು ಒದಗಿಸ್ಲಿಕ್ಕೂ ಕೂಡ ಸಿದ್ಧತೆ ನಡೆಸ್ತಾ ಇದೆ ಅನ್ನೋ ಗುಪ್ತಚರವಾದಂಥ ಮಾಹಿತಿ ಅಮೇರಿಕಕ್ಕೆ ಬಂದಿರತಕ್ಕಂಥ ಮಾಹಿತಿ ಸಿಗ್ತಾ ಇರೋದು. ಇಲ್ಲಿಯವರೆಗೂ ಕೂಡ ಬೀಜಿಂಗ್ ಯುದ್ಧದಿಂದ ದೂರ ಆಯಿತು. ಅದಕ್ಕೆ ಅನೇಕ ಕಾರಣ ಇದೆ. ಯಾಕೆಂದರೆ ಚೀನಾ ಕೂಡ ಇರಾನಿನ ಕಚ್ಚಾ ತೈಲವನ್ನು ಬಹಳಷ್ಟು ಡಿಪೆಂಡ್ ಆಗಿದೆ. ಆ ಒಂದು ಕಚ್ಚಾ ತೈಲ ಬರೋದು ಕೂಡ ಇದೇ ಹರ್ಮುಜ್ ಜಲಸಂಧಿಯ ಮುಖಾಂತರವಾಗಿ ಹಡಗುಗಳಿಗೆ ಸುರಕ್ಷಿತ ಮಾರ್ಗವನ್ನು ಒದಗಿಸ್ತಾ ಇದ್ದಂಥ ಮಾರ್ಗ. ಇದೀಗ ಅದೇ ಹರ್ಮುಜ್ ಜಲಸಂಧಿ ಮುಚ್ಚಲ್ಪಟ್ಟಿದೆ. ಅದನ್ನು ಕಂಟ್ರೋಲ್ಗೆ ಇರಾನ್ ಕೂಡ ತೆಗೆದುಕೊಂಡಿರೋದು. ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಚೀನಾ ನಾನು ಬೆಂಬಲವನ್ನು ಸೂಚಿಸಬೇಕಾ ಇಲ್ವಾ ಅನ್ನೋ ರೀತಿಯಲ್ಲಿ ಬಹಳಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಇಡಬೇಕಾಗಿದೆ ನೋಡಿ. ಒಂದು ರೀತಿಯಲ್ಲಿ ರಷ್ಯಾ ಮತ್ತು ಇರಾನ್ ಕನಿಷ್ಠ ಕಳೆದ 3 ವರ್ಷಗಳಿಂದ ಕ್ಷಿಪಣಿ ಮತ್ತು ಡ್ರೋನ್ ತಂತ್ರಜ್ಞಾನದಲ್ಲಿ ಸಹಕರಿಸ್ತಾನೆ ಇದ್ದಾವೆ. ಇರಾನ್ ರಷ್ಯಾಕ್ಕೆ ಶಹೀದ್ ಡ್ರೋನ್ಗಳನ್ನು ಮತ್ತು ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಕ್ರೇನನ್ನು ಗುರಿಯಾಗಿಸ್ಲಿಕ್ಕೆ ಕೊಡ್ತಾನೆ ಇದೆ. ಮತ್ತು ರಷ್ಯಾದೊಳಗೆ ಇರಾನ್ ವಿನ್ಯಾಸಗೊಳಿಸಿದಂಥ ಡ್ರೋನ್ಗಳನ್ನು ಪಂಪ್ ಮಾಡಲಿಕ್ಕೂ ಕೂಡ ಬೃಹತ್ ಡ್ರೋನ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಿಕ್ಕೂ ಕೂಡ ಸಹಾಯ ಮಾಡ್ತಾ ಇದೆ. ಪ್ರತಿಯಾಗಿ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳಿಕ್ಕೆ ರಷ್ಯಾದ ಸಹಾಯವನ್ನು ಕೋರಿದೆ ಅನ್ನೋ ಮಾಹಿತಿ ಕೂಡ ಇದೆ ನೋಡಿ. ಇವೆಲ್ಲ ಬೆಳವಣಿಗೆಗಳು ಕೂಡ ಒಂದು ರೀತಿಯಲ್ಲಿ ಈ ಒಂದು ಯುದ್ಧದ ಭೀತಿಯನ್ನು ಇನ್ನೂ ಒಂದು ದೊಡ್ಡ ಮಟ್ಟದಲ್ಲೂ ಕೂಡ ತೆಗೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕಾಣಸಿಗ್ತಾ ಇರೋದು. ಈಗಾಗಲೇ 8ನೇ ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥ ಇಸ್ರೇಲ್ ಮತ್ತು ಇರಾನ್ ಯುದ್ಧ, ಅದಕ್ಕೆ ಸಪೋರ್ಟ್ ಆಗಿ ನಿಂತಿರ್ತಕ್ಕಂಥ ಅಮೇರಿಕ ಇನ್ನಷ್ಟು ರಾಷ್ಟ್ರಗಳನ್ನು ಕೈ ಬೀಸಿ ಕರೀತಾ ಇದೆಯಾ, ಪ್ರಚೋದಿಸ್ತಾ ಇದೆಯಾ ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಇದಿಷ್ಟು ಇರಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದಗಳು.